ಬೆಂಗಳೂರಲ್ಲಿ ಜಿಮ್ ಟ್ರೈನರ್ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂಗೆ ಮಿಥುಲ್ ಕಿಡ್ನಾಪ್ ಕೇಸ್ನಲ್ಲಿ ಸಚಿವರ ಆಪ್ತ ಕೈ ಮುಖಂಡ ನಮಿತ್ ಗೌಡ ಅಲಿಯಾಸ್ ಅಭಿ ಈತನ ಬಂಧನ ಆಗಿದೆ. ಈಗ ಜಿಮ್ ಟ್ರೈನರ್ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂಗೆ ಮಿಥುಲ್ ಕಿಡ್ನಾಪ್ ಕೇಸ್ನಲ್ಲಿ ಸಚಿವರ ಆಪ್ತನ ಹೆಸರು ಕೇಳಿ ಬಂದಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಕೈ ಮುಖಂಡ ನಮಿತ್ ಗೌಡ ಅಲಿಯಾಸ್ ಅಭಿ ಈತನ ಬಂಧನ ಆಗಿದೆ. ಸಚಿವರ ಪರಮಾಪ್ತ ಹೆಬ್ಬಾಳ ಘಟಕ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಮಿತ್ ಗೌಡ ಸಚಿವ ಭೈರತಿ ಸುರೇಶ್ ಜೊತೆ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಅಂದ್ರೆ ಕಾಂಗ್ರೆಸ್ನಲ್ಲಿ ಓಡಾಡ್ತಾ ಇದ್ದಂತಹ ವ್ಯಕ್ತಿ ಬಂಧನದ ವೇಳೆ ಸಚಿವ ಭೈರತಿ ಸುರೇಶ್ ಹೆಸರೇಳಿ ಧಮಕಿಯನ್ನು ಕೂಡ ಹಾಕಿದ್ನಂತೆ. ನಾನು ಯಾರು ಗೊತ್ತಾ, ನಮ್ಮ ಬಾಸ್ ಯಾರು ಗೊತ್ತಾ ಅಂತ ಕೇಳಿದ್ದ. ಅರೆಸ್ಟ್ ಮಾಡಕ್ ಹೋದಾಗ ಪೊಲೀಸರಿಗೆ ಸಿಸಿಬಿ ಪೊಲೀಸರಿಗೆ ಆವಾಜ್ ಹಾಕಿದ್ದ ಆರೋಪಿ ನಮಿತ್ ಅಲಿಯಾಸ್ ಅಭಿ. ನಮಿತ್ ಗೌಡ ಸೇರಿ 5 ಬಂಧಿಸಿದ್ದಾರೆ ಸಿಸಿಬಿ ಪೊಲೀಸರೀಗ. ಜಿಮ್ ಟ್ರೈನರ್ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂಗೆ ಹಲವರ ಬಂಧನ ಆಗಿದೆ. ನಾನು ಯಾರು ಗೊತ್ತಾ, ನಮ್ಮ ಬಾಸ್ ಯಾರು ಗೊತ್ತಾ ಅಂತ ಈತ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಕ್ ಹೋದಾಗ ಆವಾಜ್ ಹಾಕಿದ್ನಂತೆ. ನೋಡಿದು ಸಚಿವ ಭೈರತಿ ಸುರೇಶ್ ಅವರ ಜೊತೆಗೆ ನಿಂತ್ಕೊಂಡು ಪೋಸ್ ಕೊಟ್ಟಿರುವಂತ ದೃಶ್ಯ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮದೇಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮದೇಶ್, ಸಚಿವರ ಆಪ್ತ ಅಂತ ಹೇಳ್ಕೊಂಡು ಈತ ಎಸ್ಕೇಪ್ ಆಗೋಕೆ ನೋಡಿದ್ದಲ್ದೇನೆ ಪೊಲೀಸರಿಗೆ ಧಮಕಿ ಹಾಕಿದ್ದ ಅನ್ನುವಂಥ ವಿಚಾರ. ಈ ರೀತಿಯಾದಂತಹ ಕೇಸ್ಗಳನ್ನು ಈತ ಎಷ್ಟು ಮಾಡಿದ್ನೋ ಅನ್ನುವಂಥ ಸಹಜ ಅನುಮಾನ ಬರುತ್ತೆ ಈಗ ಇಂಥವ್ರ ಹೆಸರು ಹೇಳ್ಕೊಂಡು. ಖಂಡಿತ ಅರುಣ್, ಇತ್ತೀಚೆಗಷ್ಟೇ ಸಿಸಿಬಿ ಪೊಲೀಸರು ಒಟ್ಟು 5 ಜನ ಆರೋಪಿಗಳನ್ನ ಬಂಧನ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅಂದ್ರೆ ಶಂಕರಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 5 ಜನ ಆರೋಪಿಗಳು ಓರ್ವ ಟ್ರೈನರ್ ಅನ್ನ, ಅಂದ್ರೆ ಜಿಮ್ ಟ್ರೈನರ್ ಅನ್ನ ಕಿಡ್ನಾಪ್ ಮಾಡಿ ಆತನ ಬಳಿ ಹಣವನ್ನ ಪೀಕಿದ್ರು. ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಂತಹ ಶಂಕರಪುರಂ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿ ತನಿಖೆ ನಡೆದಿತ್ತು. ಅದಾದ್ಮೇಲೆ ಈ ಒಂದು ಕೇಸನ್ನ ಸಿಸಿಬಿಗೆ ವರ್ಗಾವಣೆ ಮಾಡಲಾಗಿತ್ತು. ಸಿಸಿಬಿ ಪೊಲೀಸರು ಈ ಒಂದು ಪ್ರಕರಣದ ತನಿಖೆ ನಡೆಸಿ 5 ಆರೋಪಿಗಳನ್ನ, ನಮಿತ್ ಗೌಡ ಮತ್ತೆ ಶಾಂತಕುಮಾರ್ ಸೇರಿ 5 ಆರೋಪಿಗಳನ್ನ ಬಂಧನ ಮಾಡುವಂತ ಕೆಲಸವನ್ನು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಆರೋಪಿತ ನಮಿತ್ ಗೌಡ ಏನಿದ್ದಾನೆ, ಈತನ ಬಗ್ಗೆ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಈತನ ಹಿನ್ನೆಲೆ ಏನು ಮತ್ತೆ ಈತ ಏನು ಮಾಡ್ತಿದ್ದ ಅಂತ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಈತ ಹಲವು ರಾಜಕಾರಣಿಗಳ ಜೊತೆ ಗುರುತಿಸಿಕೊಳ್ಳೋ ಜೊತೆಗೆ ಈತ ಕೆಪಿಸಿಸಿಯ ಹೆಬ್ಬಾಳ ಒಂದು ಘಟಕದ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ಆಗಿದ್ದ ಅಂತ ಹೇಳಿ ಗೊತ್ತಾಗಿದೆ. ಜೊತೆಗೆ ಈತ ಒಂದಷ್ಟು ರಾಜಕಾರಣಿಗಳ ಜೊತೆ ಗುರುತಿಸಿಕೊಳ್ಳೋದಾಗಿರ್ಬೋದು, ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗಿಯಾಗೋದಾಗಿರ್ಬೋದು, ಮತ್ತೆ ಒಂದಷ್ಟು ಸೆಲೆಬ್ರಿಟಿಗಳ ಜೊತೆ ಫೋಟೋಸ್ ಅನ್ನ ತೆಗೆದುಕೊಳ್ಳುವಂತ ಕೆಲಸವನ್ನು ಕೂಡ ಆತ ಮಾಡ್ತಿದ್ದ ಅಂತ ಹೇಳಿ ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿದೆ. ಈತ ಈ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದು ಈತನನ್ನ ಬಂಧನ ಮಾಡುವಂತ ಸಂದರ್ಭದಲ್ಲಿ ಸಿಸಿಬಿ ಪೊಲೀಸರಿಗೆ ಈತ ಆವಾಜ್ ಹಾಕಿದ ಅಂತ ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಅಂದ್ರೆ ನಾನು ಓರ್ವ ಸಚಿವರ ಕಡೆಯವನು, ನನ್ನ ಹಿಂದೆ ಸರ್ಕಾರದಲ್ಲಿರುವಂತಹ ಪ್ರಮುಖ ಪ್ರಭಾವಿ ಸಚಿವರು ನನ್ನಿದ್ದಾರೆ, ನಮ್ಮ ಬಾಸ್ ಯಾರು ಗೊತ್ತಾ, ನನ್ನನ್ನು ಯಾವ ರೀತಿ ನೀವು ಅರೆಸ್ಟ್ ಮಾಡ್ತೀರಾ, ನನ್ನನ್ನು ಅರೆಸ್ಟ್ ಮಾಡಬೇಡಿ ಅನ್ನುವಂಥ ರೀತಿಯಲ್ಲಿ ಸಿಸಿಬಿ ಪೊಲೀಸರಿಗೆ ನಮಿತ್ ಗೌಡ ಎಂಬತ್ತ ಆರೋಪಿ ಒಂದಷ್ಟು ಆವಾಜನ್ನು ಹಾಕಿದ್ದ, ಧಮಕಿ ಹಾಕಿದ್ದ ಅಂತ ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಜೊತೆಗೆ ಈತನ ಹಿನ್ನೆಲೆಯನ್ನ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ, ಈ ಮುಂಚೆ ಇದೇ ಟೀಮ್ ರಾಜನಕುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಒಂದು ಕಿಡ್ನಾಪ್ಗೆ ಯತ್ನಿಸಿದ್ರು ಅಂತ ಹೇಳಿ ಗೊತ್ತಾಗಿದೆ. ರಾತ್ರಿ ಸಂದರ್ಭದಲ್ಲಿ ಕೆಲ ತಿಂಗಳ ಹಿಂದೆ ಯುವಕ ಯುವತಿ ಓಡಾಡುವಂತ ಸಂದರ್ಭದಲ್ಲಿ ಅವರನ್ನ ಕಿಡ್ನಾಪ್ ಮಾಡೋದಕ್ಕೆ ಇದೇ ತಂಡ ಮುಂದಾಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಆ ಯುವತಿ 112 ಪೊಲೀಸರಿಗೆ ಕರೆ ಮಾಡಿದಾಗ ಪೊಲೀಸರು ಬರುವಂತ ವಿಚಾರ ಗೊತ್ತಾಗಿ ಅವರನ್ನ ಬಿಟ್ಟು ಹೋಗಿರ್ತಾರೆ. ಅದಾದ್ಮೇಲೆ ಈ ಜಿಮ್ ಟ್ರೈನರ್ ಅನ್ನ ಕಿಡ್ನಾಪ್ ಮಾಡಿ, ಅಂದ್ರೆ ಕಳೆದ ಜೂನ್ 19ನೇ ತಾರೀಕು ಜಿಮ್ ಟ್ರೈನರ್ ನನ್ನ ಕಿಡ್ನಾಪ್ ಮಾಡುವಂತ ಕೆಲಸವನ್ನ ಮಾಡಲಾಗಿರುತ್ತೆ. ಆತನ ಕಿಡ್ನಾಪ್ ಮಾಡಿ ಆತನ ಬಳಿ 40,000 ಹಣವನ್ನ ವಸೂಲಿ ಮಾಡಿ ನಂತರ ಬಿಟ್ಟು ಕಳಿಸಿದ್ದಲ್ಲದೆ ನೆಕ್ಸ್ಟ್ ಡೇ ಕೂಡ ಕರೆ ಮಾಡಿ ಆತನಿಗೆ ಬೆದರಿಕೆ ಹಾಕುವಂತದ್ದಾಗಿರ್ಬೋದು, ಮತ್ತೆ ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಡುವಂತ ಕೆಲಸವನ್ನ ಆರೋಪಿಗಳು ಮಾಡಿರ್ತಾರೆ. ಅದಾದ್ಮೇಲೆ ಶಂಕರಪುರಂ ಪೊಲೀಸ್ ಠಾಣೆಗೆ ಪ್ರಕರಣ ದಾಖಲಾದ್ಮೇಲೆ ಸಿಸಿಬಿ ಪೊಲೀಸರು ಈ ಒಂದು ಪ್ರಕರಣವನ್ನ ಕೈಗೆತ್ಕೊಂಡು ಈಗಾಗಲೇ 5 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ನಮಿತ್ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಓರ್ವ ಕಾಂಗ್ರೆಸ್ ಮುಖಂಡ ಅಲ್ಲದೆ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ. ಈ ರೀತಿಯಾದಂತಹ ಕೃತ್ಯಗಳನ್ನ ಯಾಕೆ ಎಸಗ್ತಿದ್ದ, ಮತ್ತೆ ಈತನ ಜೊತೆ ಯಾರಿದ್ದಾರೆ, ಈತನ ಜೊತೆ ಬೇರೆ ಬೇರೆ ರಾಜಕೀಯ ವ್ಯಕ್ತಿಗಳು ಕೂಡ ಇದ್ದಾರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನ ನಡೆಸುವಂತ ಕೆಲಸವನ್ನ ಮಾಡಲಾಗ್ತಿದೆ. ಅರುಣ್, ಥ್ಯಾಂಕ್ ಯು ಮದೇಶ್ ಡೀಟೇಲ್ಸ್ಗೆ.